ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ. ಸ್ವಾಗತ ಹೊಸ ವಿಡಿಯೋಗೆ. ನಮ್ಮ ಪ್ರೀತಿಯ ಕನ್ನಡಿಗ ಪ್ರಿನ್ಸ್. ವೆಲ್ಕಮ್ ಟು ಪ್ರಿನ್ಸ್ ಲಾಫ್ ಯೂಟ್ಯೂಬ್ ಚಾನಲ್. ಸೊ ಇಷ್ಟು ದಿನ ರೋಗ ಇಲ್ದಿದ್ದು ನಮ್ಮ ದಾವಡಿಲಿ ಒಂದೊಂದೇ ರೋಗಗಳು ಸ್ಟಾರ್ಟ್ ಆಗ್ತೈತೆ. ವಾಪಸ್ ಈ ಅಕ್ಕಿಗೆ ಏನಾಯ್ತು ಅಂತ ಗೊತ್ತಿಲ್ಲ. ನಿನ್ನೆ ತಿನ್ಸಿರೋದು ಮೊನ್ನೆ ತಿನ್ಸಿರೋದು 2 ದಿವಸದ್ದು ರಾಗಿ ಒಂದಂದರೆ ಒಂದು ಚೂರು ಡೈಜೆಸ್ಟ್ ಮಾಡ್ಕೊಂಡಿಲ್ಲ. ಹಾಗೆ ಇದಕ್ಕೆ ಕಣ್ಣತ್ರ ನೋಡಿ ಕಣ್ಣು ಕಾಯಿಲೆ ಬಂದೈತೆ. ಸೊ ಈ ಥರ ಎಲ್ಲ ಬಂದರೆ ಸೈಕ್ ದಾವಡಿಗೆ. ಸೊ ಆ್ಯಂಟಿಬಯೋಟಿಕ್ಸ್ ಹಾಕಬೇಕಾಗುತ್ತೆ. ನೋಡಿ ಅದು ಓಡಾಡ್ತಿರೋದೇನು ಗೊತ್ತಾ, ಥರ ಮುಂದೆ ಹೊಟ್ಟೆಯಲ್ಲಿ ರಾಗಿ ಐತೆ, ಆ ವೆಯ್ಟ್ ತಡ್ಕೊಳಕ್ಕಾಗ್ತಿಲ್ಲ. ಸೊ ಇವಾಗ ವಾಮಿಟ್ ಮಾಡಿಸ್ಬೇಕು, ಅದಕ್ಕೆ ವಾಮಿಟ್ ಮಾಡಿಸ್ತೀನಿ. ಯಾಕಂತಂದರೆ ಆ ರಾಗಿ ಹಂಗೆ ಇದ್ದರೆ ಅದೇ ಪಾಯ್ಸನಾಗಿ ಕನ್ವರ್ಟ್ ಆಗುತ್ತೆ. ಫುಲ್ಲು ರಾಗಿ ಐತೆ, ಅದಕ್ಕೆ ವಾಮಿಟ್ ಮಾಡೋಕ್ಕೂ ಆಗ್ತಾಯಿಲ್ಲ. ಸೊ ಅದರಿಂದ ಇವಾಗ ನಾನೇ ವಾಮಿಟ್ ಮಾಡಿಸ್ಬೇಕು ಅದಕ್ಕೆ. ಸೊ ಅದು ಹೆಂಗೆ ಮಾಡೋದೆಲ್ಲ ಹೇಳ್ತೀನಿ. ಹಾಗೆ ಇವಾಗ ನೀರದೇ ಪ್ರಾಬ್ಲಮ್ ಆಗ್ತಾಯಿರೋ ಜಾಸ್ತಿ ನಮ್ಮ ದಾವಡಿಲಿ. ಸೊ ಅದರಿಂದ ನೀರು ಆನ್ ಟೈಮ್ ಕರೆಕ್ಟಾಗಿ ಇಡೋಕ್ಕಾಗ್ತಾಯಿಲ್ಲ. ನಾನು ನೋಡಿರಿ ಇವಾಗ ಎಕ್ಸಾಮ್ ಮುಗಿಸ್ಬಿಟ್ಟು 5 ಆಯಿತು ನೋಡಿ. ಇವಾಗ ಡೈರೆಕ್ಟ್ ಬಂದು ದಾವಡಿ ಹತ್ರ ಬಂದಿದ್ದೀನಿ. ಸೊ ಅದರಿಂದ ವಾಟರ್ ಫೀಡರ್ಸ್ನ ನಾನು ಮೊನ್ನೆ ಹೊಸ ಬೆಳಕು ಪಿಜನ್ ಫೆಡರೇಷನ್ ಇದು ಬಂದಿದ್ದೆ ಪ್ರೋಗ್ರಾಮ್ಗೆ. ಸೊ ಅಲ್ಲಿ ನನಗೆ ಈ ವಾಟರ್ ಫೀಡರ್ ಕಾಣಿಸ್ಕೊಂತು. ಸೊ ಅದನ್ನ ತಂದೆ ನಾನು, ಯಾವುದಕ್ಕೂ ನಮ್ಮ ದಾವಡಿಗೆ ಇರಲಿ ಅಂದ್ಬಿಟ್ಟು. ಸೊ ಇವಾಗ ಅದನ್ನ ಫಿಟ್ ಮಾಡೋಣ. ಹೆಂಗೆ ಫಿಟ್ ಮಾಡೋದೇನು ನೋಡ್ತೀನಿ, ಹೆಂಗೆ ಫಿಟ್ ಮಾಡೋದು ಅಂದ್ಬಿಟ್ಟು ನಮ್ಮ ದಾವಡಿಗೆ. ಸೊ ಈ ಥರ ಫಿಟ್ ಮಾಡಬೇಕು. ಈ ಥರ ಫಿಟ್ ಮಾಡಬೇಕಂದ್ರೆ ಇಲ್ಲೇನು ಕಾಣಿಸ್ತೈತೆ ಈ ಬಾಕ್ಸ್ಗಳನ್ನ ಕಟ್ ಮಾಡ್ಕೊಬೇಕು. ಸೊ ಇದನ್ನ ಫಸ್ಟು ಕಟ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಫಿಟ್ ಮಾಡಬೇಕು. ಓಕೆ, ಇಲ್ಲಿಗೆ ಫಿಟ್ ಕೆಳಗೆಯಿಂದನೇ ಫಿಟ್ ಮಾಡೋಣ. ಫಸ್ಟ್ ಕೆಳಗೆಯಿಂದ ಸ್ಟಾರ್ಟ್ ಮಾಡೋಣ. ನೋಡಿ ಇದು ಕರೆಕ್ಟಾಗಿ ಇಲ್ಲಿಗೆ ಹೋಗ್ಬೇಕಂದ್ರೆ ಈ 2 ಕಂಬಿ ಕಟ್ ಮಾಡ್ಕೊಬೇಕು ನಾವು. ಸೊ 2 ಕಂಬಿ ಕಟ್ ಮಾಡ್ಕೊಳ್ಳೋದೈತೆ. ಇವಾಗ ಇಷ್ಟು ಓಕೆನಾ, ಇಷ್ಟು ಗ್ಯಾಪ್ ಬರುತ್ತೆ ಅಂದರೆ ಇದು 2 ಕಟ್ ಮಾಡ್ಕೊಬೇಕು ನಾನು. ಇದನ್ನ ಮತ್ತು ಇದನ್ನ ಕಟ್ ಮಾಡ್ಕೊಬೇಕು. ಎಲ್ಲ ಪೈಕೋದು ಈ ಲಿಕ್ಕನ ಮೀನ್ಸ್ ಇದೆರಡನ್ನ ಕಟ್ ಮಾಡಬೇಕು. ಇದು ನೋಡಿಲ್ಲೇ ರಾಂಗ್ ಪ್ಲೇಸಲ್ಲಿ ಬಂದೈತೆ. ಇದನ್ನು ಕಟ್ ಮಾಡ್ಕೊಂಬಿಡೋಣ. ಎಲ್ಲ ನೀರು ಕಾಯ್ತಾ ಇರೋದು ಪಾಪ. ಹಿಂದೆ ಶರ್ಟ್ ಎಲ್ಲ ಕೀಳ್ತೈತಲ್ಲ ಯಾವುದೋ ಅದೇ ಜೋಶಲ್ಲಿ ನನ್ನ ಕೈ ನಾನೇ ಕಟ್ ಮಾಡ್ಕೊಂಡಪ್ಪ. ಇನ್ನೊಂದು 5 ನಿಮಿಷ ಇಲ್ಲಿ ನೋಡಿದೆ. ಕಟ್ ಮಾಡ್ಬಿಡ್ತೀನಿ. ಬ್ಲಡ್ ಫ್ಲಟ್ ಆಗುತ್ತೆ. ಕಟ್ ಮಾಡ್ಕೊಂಡಿದ್ದೀನಿ ಗೈಸ್. ಇದು ಕರೆಕ್ಟಾಗೈತೆ. ಸ್ವಲ್ಪ ಟ್ರಿಮ್ ಮಾಡ್ಕೊಂಡು ಇದು ಅಂದ್ರೆ ಇದೆ ಬಾಟ್ಲ್ ಔಟ್ಸೈಡ್ ಇಕ್ಕಂದ್ರೆ ಒಳಗಡೆ ಇಕ್ಕದ ಔಟ್ಸೈಡ್ ಇಲ್ಲ ಇಕ್ಕಲ್ಲ. ಇಲ್ಲಿ ಕೆಳಗಡೆ 2 ಐತೆ, ಇನ್ನು ಚಿಕ್ಕದಾಗೈತೆ. ಅದೇ ಗ್ಯಾಪ್ ಕೊಡ್ತೈತೆ. ಏನೇನೋ ಮಾಡ್ತಾ ಇದ್ದಾವೆ ಅದೇ ಅಕ್ಕಿಗಳೇ ಇರೋದು. ಕ್ಯಾಮ್ರಾಗೆ ಹೊಡಿತೈತು. ಕೆಳಗೆ ಇದು ಹೊಡಿತೈತೆ. ಮಾಡಬೇಕು. ಮೇಲೆದ ಕಟ್ ಮಾಡ್ಕೊಂಬಿಟ್ರೆ ಆಗುತ್ತಲ್ಲ. ಮೇಲೆದ ಕಟ್ ಮಾಡೋಣ. ವಿಡಿಯೋ ಪಾಸ್ ಮಾಡಿ ಓಡಿಸ್ತಾನೇನು ಚಿಕ್ಕದಾಗಿ ಇವೇ ತೊಂದರೆ ಕೊಡ್ತಾ ಇದ್ದಾವೆ. ಸರಿ ವಿಡಿಯೋ ಮಾಡಿ ಹಲೋ. ವಿಡಿಯೋಗ್ರಾಫಿ ಪಾಸ್ ಮಾಡಿದೆ ತಾನೆ? ಇಲ್ಲ, ಪಾಸ್ ಮಾಡು. ಗೈಸ್, ಒಂದು ಫಿಟ್ ಆಗೈತೆ ಇವಾಗ. ಇನ್ನು ನೋಡಿ ಇಷ್ಟು ಒಳಗಡೆ ಬರುತ್ತೆ. ಇದು ಅಂದರೆ ಕರೆಕ್ಟಾಗಿ ಫಿಟ್ ಆಗಬೇಕಿತ್ತು, ಬಟ್ ಆಗಿಲ್ಲ. ಇಷ್ಟಿದ್ರು ಓಕೆನಾ. ಇದನ್ನ ಸ್ವಲ್ಪ ಕೆಳಗಡೆ ಫಿಲ್ ಮಾಡಿಬಿಡೋಣ. ಮೀನ್ಸ್ ಏನು ಹೋಗ್ಬಾರ್ದು ಒಳಗೆ ಅನ್ನೋ ಥರ ಅಷ್ಟು. ಓಕೆನಾ, ಫುಲ್ ಲಾಕ್ ಆಗಿಬಿಡೈತೆ, ಬಿಚ್ಚೋಕ್ಕೂ ಆಗೋಲ್ಲ. ಇದರೊಳಗಡೆ ಅಕ್ಕಿಗಳು ಆರಾಮಾಗಿ ನೀರು ಕುಡಿಬೋದು. ನಮಗೆ ಬೇಕಾದಾಗ ಇದನ್ನ ಎತ್ತಿ ರಿಮೂವ್ ಮಾಡ್ಕೊಂಡು ನಾವು ವಾಪಸ್ ಫಿಲ್ ಮಾಡ್ಕೊಬೋದು. ಇದಕ್ಕೆ ಏನಿಲ್ಲ ಗೈಸ್, ಜಸ್ಟ್ ಸಿಂಪಲ್ ನಿಮಗೆ ಒಂದು ಸ್ಟ್ರಿಂಗ್ ಬಾಟ್ಲುಗಳು ಅವು ಇವೆಲ್ಲ ಬರ್ತಾವೆ ನೋಡಿ, ಅವನ್ನ ಜಸ್ಟ್ ಈ ಥರ
ಟ್ಯಾಪ್ ಮಾಡಿ ಇಕ್ಬಿಡಿ. ಒಳಗೆ ಗಂಟೆ ಹೋಗ್ಬೇಕು, ಇಲ್ಲಿ ಗಂಟೆ ಹೋಗಬೇಕು, ಆವಾಗಲೇ ನೀರು ಸ್ಟಾಪ್ ಆಗೋದು. ಅದನ್ನ ಈ ಥರ ಡಬಲ್ ಡಬ್ ಹಿಂದಗಡೆ ಹಿಂಗೆ ಹಾಕ್ಬಿಟ್ಟು ಇಟ್ಬಿಟ್ರೆ ನಿಮಗೆ ಕಂಪ್ಲೀಟ್ ಆರಾಮಾಗಿರುತ್ತೆ. ಸೊ ಬನ್ನಿರಿ ಇನ್ನೊಂದು ಹಾಕೋಣ ಬಟ್ಲು. 2 ಫೀಡರ್ ಕೂಡ ಫಿಟ್ ಮಾಡಿದ್ದೀನಿ ನೋಡಿ. ಇದಕ್ಕೆ ಚಿಕ್ಕ ಫೀಡರು ಸಿಂಗಲ್ ಅಕ್ಕಿಗೆ, ಇದು ದೊಡ್ಡ ಫೀಡರ್ ಒಂದಕ್ಕೂ ಫಿಟ್ ಮಾಡಿದ್ದಿಲ್ಲ ಅಲ್ವಾ. ಸೊ ಇರಲಿ ಒಂದು ದೊಡ್ಡ ಫೀಡರ್ ಅಂದ್ಬಿಟ್ಟು ಇದಕ್ಕೆ ಫಿಟ್ ಮಾಡಿದ್ದೀನಿ ಅಷ್ಟೇ. ಅದನ್ನ ಚೇಂಜ್ ಮಾಡ್ತೀನಿ, ಜೊತೆಗೆ ಚೇಂಜ್ ಮಾಡ್ತೀನಿ. ಹಾಗೆ ಇಲ್ಲಿ ನೋಡಿದ್ರೆ ನಿಮ್ಗೆ ಚಿಕ್ಕ ಫೀಡರ್ಗಳೇ ಕಾಣಿಸುತ್ತೆ, ಎಲ್ಲ ಚಿಕ್ಕ ಫೀಡರ್ಗಳೇ, ಎಲ್ಲದಕ್ಕೂ ಚಿಕ್ಕ ಫೀಡರ್ಗಳೇ ಹಾಕಿದ್ದೀನಿ. ಸೊ ಇದಕ್ಕೆ ವಾಟರ್ ಬಾಟ್ಲ್ ಅರೇಂಜ್ಮೆಂಟ್ ಹೆಂಗೆ ಮಾಡೋದು ಏನು ಎಲ್ಲ ನಾನು ನಿಮ್ಗೆ ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇದ್ರ ಕಾಸ್ಟ್ ಬಂದ್ಬಿಟ್ಟು ನನಗೆ ಒಂದು ಪರ್ ಪೀಸ್ 15 ರೂಪೀಸ್ ಬಿತ್ತು. 15 ರೂಪೀಸ್ ಅದು ದೊಡ್ಡ ಅಮೌಂಟ್ ಅಲ್ಲ ಅಂತ ಅನ್ಕೊತೀನಿ. 15 ರೂಪೀಸ್ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಯಾಕಂತಂದರೆ ನಾವು ಟೈಮ್ ಟು ಟೈಮ್ ಅಕ್ಕಿಗೆ ನೀರು ಕೊಡಬೇಕು. ಟೈಮ್ ಟು ಟೈಮ್ ನೀರು ಕೊಟ್ಟಿಲ್ಲ ಅಂದರೆ ಈ ಥರ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅಂದರೆ ಅಕ್ಕಿಗಳಿಗೆ ಬಾಯಾರಿಕೆಯಿಂದ ವೆಯ್ಟ್ ಮಾಡ್ತಾ ಇರ್ತವೆ. ಸೊ ಇದು ಚಾನ್ಸಸ್ ತುಂಬ ಇರುತ್ತೆ. ಸೊ ಅದರಿಂದ ಆರಾಮಾಗಿ ನೋಡಿ ಈ ಥರ ವಾಟರ್ ಫೀಡರ್ ನಮಗೆ ಫಿಟ್ ಮಾಡ್ಕೊಂಬಿಟ್ರೆ ನೀವು, ಸೊ ಆರಾಮಾಗಿ ಅಕ್ಕಿಗಳು ಯಾವಾಗ ಬೇಕೋ ಆವಾಗ ನೀರು ಕುಡ್ಕೊತವೆ. ನಾವು ಇವಾಗ ಸದ್ಯಕ್ಕೆ ಇದನ್ನ ಚೇಂಜ್ ಮಾಡಿಬಿಡ್ತೀನಿ. ಇದನ್ನ ಚೇಂಜ್ ಮಾಡಿ ಚಿಕ್ಕ ಫೀಡರ್ ಏನೈತೆ ಚಿಕ್ಕ ಫೀಡರ್ನ ಇಕ್ತೀನಿ ನಾನು. ದೊಡ್ಡ ಫೀಡರ್ ಬೇಡ. ದೊಡ್ಡ ಫೀಡರು ನಾವು ದೊಡ್ಡ ಗೂಡು ಮಾಡಿಸ್ತಾ ಇದ್ದೀವಲ್ವ, ಅಪ್ಕಮಿಂಗ್ ಗೂಡ್ಗೆ ಆರಾಮಾಗಿ ಯೂಸ್ ಆಗುತ್ತೆ ನೋಡಿ. ಈ ಗೂಡು ಕರೆಕ್ಟಾಗಿ ಫಿಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲೂ ಕೂಡ ನಾನು ಏನು ಮಾಡ್ತೀನಿ ಅಂತಂದರೆ ಚಿಕ್ಕ ಫೀಡರ್ ಹಾಕ್ಬಿಡ್ತೀನಿ. ಹಂಗಿದ್ರೆ ಇನ್ನೊಂದು ಐತೆ ಚಿಕ್ಕ ಫೀಡರು, ಇನ್ನೂ ಒಂದಲ್ಲ ಇನ್ನೂ 2 ಇದೆ ಮಾತ್ರ ಚಿಕ್ಕ ಫೀಡರು. ಸೊ ನಾನು ದೊಡ್ಡ ಫೀಡರ್ನ ಇದಕ್ಕೆ ಹಾಕ್ತೀನಿ. ಇದಕ್ಕೆ ಹಾಕ್ಬಿಡೋಣ. ಸೊ ಇದಕ್ಕೆಲ್ಲ ಹಾಕ್ಸಿಕ್ತೀನಿ ರೀ. ಇವಾಗ ನೋಡ್ಬೋದು ಎಲ್ಲ ಗೂಡ್ಗೂ ಕೂಡ ನಾನು ವಾಟರ್ ಫೀಡರ್ನ ಫಿಟ್ ಮಾಡಿದ್ದೀನಿ. ಸೊ ಈ ಥರ ನಮ್ಗೆ ವಾಟರ್ ಫೀಡರ್ ಕಾಣಿಸುತ್ತೆ. ಅದು ಸಿಂಗಲ್ ಎಲ್ಲ ಜೊತೆ ಇರೋದಲ್ವ. ಸೊ ಅದಕ್ಕೋಸ್ಕರ ಆ ಗೂಡು ಫಿಟ್ ಮಾಡಿಲ್ಲ ನೋಡಿ. ಎಲ್ಲ ಅಕ್ಕಿಗೂ ಈ ಥರ ಒಂದು ವಾಟರ್. ಈ ಅಕ್ಕಿ ಫುಲ್ ವಾಮಿಟ್ ಮಾಡಿಸ್ಬಿಟ್ಟು ಇವಾಗ ನೋಡಿ ಈ ಥರ ಆಗೈತೆ ಅಕ್ಕಿ ಕಂಡೀಷನ್. ಫುಲ್ ಸುಸ್ತಾಗ್ಬಿಡೈತೆ ಅಕ್ಕಿ. ಇವಾಗೇನು ತಿನ್ಸೋಕೆ ಹೋಗಲ್ಲ ಜಾಸ್ತಿ ನೋಡಿ. ಫುಲ್ಲು ಸುಸ್ತಾಗ್ಬಿಟ್ಟೈತೆ. ಮನೆಗೆ ಹೋಗ್ಬಿಟ್ಟು ರಾಗಿ ಗಂಜಿ ಮಾಡ್ಕೊಬಂದು ಆಮೇಲೆ ಅದನ್ನೇ ಕುಡಿಸ್ತೀನಿ ನೋಡಿ. ಇಷ್ಟು ಮೇವು ಮೊನ್ನೆಯಿಂದ ಡೈಜೆಷನ್ ಆಗಿಲ್ಲ ಅದಕ್ಕೆ. ನೀರು ಎತ್ಕೊಂಬಂದಿದ್ದೀನಿ ಅಕ್ಕಿಗೆ. ಇವಾಗ ಅಕ್ಕಿಗಳಿಗೆ ನೀರು ಇಟ್ಕೋಣ. ಎಲ್ಲ ಅಕ್ಕಿಗಳಿಗೆ ನೀರು ಇಕ್ಬೇಕು ಇವಾಗ. ವಾಟರ್ ಫೀಡರ್ಲ್ಲ ಹಾಕಿದ್ವಲ್ಲ, ಸೊ ಆ ವಾಟರ್ ಫೀಡರೆಲ್ಲ ಎತ್ಬಿಟ್ಟು ಅದರೊಳಗಡೆಗೆ ಬಾಟಲ್ ಫಿಕ್ಸ್ ಮಾಡ್ಬಿಟ್ಟು ನೀರು ಯಾವ ಥರ ಇಕ್ಕೋದು ಅಂತ ತೋರಿಸ್ಕೊಡ್ತೀನಿ ಅದನ್ನ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಯಾವ ರೀತಿ ವಾಟರ್ ಫೀಡ್ ಮಾಡಬೇಕು ಎಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಬಾಯ್.